23 ವರ್ಷದ ವಯಸ್ಸು. ಒಂದು ಸಾಮಾನ್ಯ ಯುವಕ ತನ್ನ ಜೀವನದ ಕನಸುಗಳನ್ನು ನೆಯ್ಯಲು ಪ್ರಾರಂಭಿಸುವಾಗ, ತನ್ನ ಕರಿಯರ್ ಮತ್ತು ಭವಿಷ್ಯದ ಬಗ್ಗೆ ಯೋಚಿಸುವಾಗ, ಆಗ ಒಬ್ಬ ಹುಡುಗ ನಗುತ್ತಾ ನೇಣಿನ ಕಂಬದ ಕಡೆಗೆ ನಡೆದು ಹೋಗುತ್ತಿದ್ದನು. ಕೊನೆಗೂ ಅವನು ಯಾರು? ಏನು ಆತನ ಆ ಜುನೂನ್? ಅದು ಮರಣವನ್ನೇ ಪ್ರೇಯಸೆಯನ್ನಾಗಿ ಮಾಡಿಬಿಟ್ಟಿತು. ಮತ್ತು ಏಕೆ? ಅವನ ಮರಣ ಇಷ್ಟು ದಶಕಗಳ ನಂತರವೂ ಇಂದು ಒಂದು ಹೊತ್ತಿ ಉರಿಯುತ್ತಿರುವ ಪ್ರಶ್ನೆಯಾಗಿದೆ. ಇದು ಕಥೆ ಭಗತ್ ಸಿಂಗ್ ಅವರದ್ದು. ಅವರು ತಮ್ಮ ಜೀವನವಷ್ಟೇ ಅಲ್ಲ, ತಮ್ಮ ಸಂಪೂರ್ಣ ಭವಿಷ್ಯವನ್ನೇ ಈ ದೇಶದ ಮಣ್ಣಿಗೆ ಅರ್ಪಿಸಿಬಿಟ್ಟವರು. ವಿಷಯ 1907ರದ್ದು. ಪಂಜಾಬಿನ ಒಂದು ಚಿಕ್ಕ ಗ್ರಾಮ ಬಂಗಾ. ಈ ಮನೆಯ ಗಾಳಿಯಲ್ಲೇ ಸ್ವಾತಂತ್ರ್ಯದ ಮಾತುಗಳು ತೇಲುತ್ತಿದ್ದವು. ಕುಟುಂಬದ ರಕ್ತದಲ್ಲೇ ಕ್ರಾಂತಿಯ ಬೀಜ ಬಿತ್ತಲಾಗಿತ್ತು. ಬೀದಿಯ ಇತರೆ ಮಕ್ಕಳು ಮಣ್ಣಿನ ಆಟಿಕೆಗಳೊಂದಿಗೆ ಆಟವಾಡುತ್ತಿದ್ದಾಗ ಚಿಕ್ಕ ಭಗತ್ ಹೊಲಗಳಿಲೆ ಹೋಗಿ ಸಣ್ಣ ಸಣ್ಣ ಕಡ್ಡಿಗಳನ್ನು ನೆಡುತ್ತಿದ್ದನು ಮತ್ತು ನಿರ್ದೋಷಿತೆಯಿಂದ ಹೇಳುತ್ತಿದ್ದನು, ನಾನು ಹೊಲಗಳಲ್ಲಿ ಬಂದೂಕುಗಳನ್ನು ಬೆಳೆಸುತ್ತಿದ್ದೇನೆ, ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಲು. ನಂತರ ಬಂದ ವರ್ಷ 1919. ಜಲಿಯಾನ್ವಾಲಾ ಬಾಗ್ನ ಆ ಕತ್ತಲೆಯ ದಿನ. ವೈಸಾಖಿಯ ಮೇಳ ನಡೆಯುತ್ತಿತ್ತು. ಸಂತೋಷದ ವಾತಾವರಣವಿತ್ತು. ಆದರೆ ಜನರಲ್ ಡಯರ್ನ ಗುಂಡುಗಳು ಆ ಮೇಳವನ್ನು ಕೆಲವೇ ನಿಮಿಷಗಳಲ್ಲಿ ಶ್ಮಶಾನವಾಗಿ ಮಾಡಿಬಿಟ್ಟವು. ನೂರಾರು ನಿರಪರಾಧ ಶವಗಳು ಮತ್ತು ರಕ್ತದಿಂದ ಕೆಂಪಗಾಗಿದ್ದ ಆ ಪಂಜಾಬಿನ ನೆಲ. 12 ವರ್ಷದ ಒಂದು ಹುಡುಗ ಶಾಲೆಯನ್ನು ಬಂಕ್ ಮಾಡಿ ಆ ಭಾಗ್ಯ ತಲುಪುತ್ತಾನೆ. ಅಲ್ಲಿ ಚದರಿದ ರಕ್ತ ಮತ್ತು ಶೋಕವನ್ನು ನೋಡಿ ಅವನು ಹೆದರಲಿಲ್ಲ. ಬದಲಾಗಿ ಆ ರಕ್ತದಿಂದ ನೆನೆಸಿದ ಮಣ್ಣನ್ನು ತನ್ನ ಚಿಕ್ಕ ಕೈಗಳಲ್ಲಿ ತೆಗೆದು ಅದನ್ನು ಒಂದು ಸೀಸಿಯಲ್ಲಿ ತುಂಬಿ ಒಂದು ಪ್ರತಿಜ್ಞೆ ಮಾಡುತ್ತಾನೆ. ಈ ಒಂದು ಹನಿಯ ಪ್ರತೀಕಾರ ತೆಗೆದುಕೊಳ್ಳಲಾಗುವುದು. ಆ ಮನಹೋಸ್ ದಿನ ಜಲಿಯಾನ್ವಾಲಾ ಬಾಗ್ನ ಆ ರಕ್ತದಿಂದ ನೆನೆಸಿದ ಮಣ್ಣಿನಿಂದ ಒಬ್ಬ ಮಗುವೇ ಅಲ್ಲ, ಒಂದು ಕ್ರಾಂತಿಕಾರಿ ಹುಟ್ಟಿದ. ಅವನ ಧ್ವನಿ ಮುಂದೆ ಹೋಗಿ ಲಂಡನ್ನ ಸಂಸತ್ತಿನವರೆಗೂ ತಲುಪಲಿತ್ತು. ವರ್ಷ 1922ಕ್ಕೆ ಬರಲು ಸಂಪೂರ್ಣ ದೇಶ ಮಹಾತ್ಮ ಗಾಂಧಿಯವರ ಅಸಹಕಾರ ಚಳುವಳಿಯ ಹಿಂದೆ ಒಂದು ಕಲ್ಲಿನಂತೆ ನಿಂತಿತ್ತು. ಯುವ ಭಗತ್ ಸಿಂಗ್ ಕೂಡ ಈ ಆಂಧಿಯ ಅವಿಭಾಜ್ಯ ಭಾಗವಾಗಿದ್ದರು. ಸಂಪೂರ್ಣ ದೇಶಕ್ಕೆ ಅನಿಸತೊಡಗಿತ್ತು, ಈಗ ಸ್ವಾತಂತ್ರ್ಯ ಕೇವಲ ಕೆಲವೇ ತಿಂಗಳ ದೂರವಿದೆ ಎಂದು. ಆದರಷ್ಟರಲ್ಲಿ ಚೌರಿ ಚೌರಾ ಘಟನೆ ಸಂಭವಿಸಿತು. ಕೋಪಗೊಂಡ ಜನಸಮೂಹವು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿತು ಮತ್ತು ಅಹಿಂಸೆಯ ಪೂಜಾರಿ ಗಾಂಧೀಜಿ ರಾತ್ರಿ ಹೊತ್ತಿಗೆ ತನ್ನ ಇಷ್ಟು ದೊಡ್ಡ ಚಳವಳಿಯನ್ನು ಹಿಂತೆಗೆದುಕೊಂಡರು. ಸಂಪೂರ್ಣ ದೇಶ ಬೆಚ್ಚಿಬಿಟ್ಟಿತ್ತು. ದೇಶಕ್ಕಾಗಿ ಕುದಿಯುತ್ತಿದ್ದ ಆ ಯುವ ರಕ್ತ ಅಚಾನಕ್ ನಿಂತು ಹೋಯಿತು. ಭಗತ್ ಸಿಂಗ್ ಅರ್ಥ ಮಾಡಿಕೊಂಡಿದ್ದರು, ಸ್ವಾತಂತ್ರ್ಯ ಹೀಗೆ ಕೈಜೋಡಿಸಿ ಅಥವಾ ಭಿಕ್ಷೆ ಬೇಡಿ ಸಿಗುವುದಿಲ್ಲ, ಅದನ್ನು ಬ್ರಿಟಿಷರ ದವಡೆಯಿಂದ ಕಿತ್ತುಕೊಳ್ಳಬೇಕು. ಆದರೆ ಭಗತ್ ಸಿಂಗ್ ಅಂಧ ಬಂಡುಕೋರರಲ್ಲ. ಅವರ ಕೈಯಲ್ಲಿ ಕೇವಲ ಬಂದೂಕು ಮಾತ್ರವಿರಲಿಲ್ಲ, ಅವರು ಅತ್ಯಂತ ಆಳವಾದ ಚಿಂತಕರು. ಅವರು ಹುಚ್ಚಿನ ಮಟ್ಟಕ್ಕೆ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿದರು. ಕಾರ್ಲ್ ಮಾರ್ಕ್ಸ್ನಿಂದ ಲೆನಿನ್ವರೆಗೆ ವಿಶ್ವದ ಎಲ್ಲಾ ಕ್ರಾಂತಿಗಳ ಇತಿಹಾಸವನ್ನು ಓದಿ ಮುಗಿಸಿದರು. ಅವರು ತಿಳಿದುಕೊಂಡಿದ್ದರು, ಬ್ರಿಟಿಷರನ್ನು ಕೇವಲ ಶಸ್ತ್ರಾಸ್ತ್ರಗಳಿಂದ ಮಾತ್ರವಲ್ಲ, ಬಲವಾದ ಚಿಂತನೆಗಳಿಂದಲೇ ಸೋಲಿಸಬಹುದು ಎಂದು. ಅವರು ನೌಜವಾನ್ ಭಾರತ್ ಸಭೆಯನ್ನು ಸ್ಥಾಪಿಸಿದರು. ಈಗ ಅವರ ಉದ್ದೇಶ ಕೇವಲ ಬ್ರಿಟಿಷರನ್ನು ದೇಶದಿಂದ ಓಡಿಸುವುದಷ್ಟೇ ಅಲ್ಲ, ಒಂದು ಸ್ವತಂತ್ರ ಭಾರತವನ್ನು ನಿರ್ಮಿಸುವುದು. ಅಲ್ಲಿ ಯಾವ ಶಕ್ತಿಶಾಲಿ ಮತ್ತು ಶ್ರೀಮಂತ ವ್ಯಕ್ತಿಯೂ ಬಡವನ ರಕ್ತವನ್ನು ಹೀರಬಾರದು. ಕಾಲದ ಚಕ್ರ ತಿರುಗಿತು ಮತ್ತು 1928ರ ವರ್ಷ ಬಂತು. ಸೈಮನ್ ಕಮಿಷನ್ ಭಾರತಕ್ಕೆ ಬರುತ್ತದೆ ಮತ್ತು ಸಂಪೂರ್ಣ ದೇಶದಲ್ಲಿ ಭಾರೀ ವಿರೋಧದ ಅಲೆ ಹರಡುತ್ತದೆ. ಎಲ್ಲೆಡೆ ಒಂದೇ ಘೋಷಣೆ ಕೇಳಿಸುತ್ತಿತ್ತು, ಸೈಮನ್ ಗೋ ಬ್ಯಾಕ್. ಲಾಹೋರ್ನಲ್ಲಿ ಈ ಭಾರೀ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದವರು ಶೇರೆ ಪಂಜಾಬ್ ಲಾಲಾ ಲಜಪತ್ ರಾಯ್. ಗುಂಪನ್ನು ಚದರಿಸಲು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜೇಮ್ಸ್ ಎ ಸ್ಕಾಟ್ ಕ್ರೂರವಾಗಿ ಲಾಠಿಚಾರ್ಜ್ ಮಾಡಲು ಆದೇಶ ನೀಡಿದರು. ಲಾಠಿಗಳು ನೇರವಾಗಿ ವೃದ್ಧ ಲಾಲಾಜಿಯವರ ತಲೆ ಮತ್ತು ಎದೆ ಮೇಲೆ ಬಿದ್ದವು. ಅವರು ರಕ್ತಸಿಕ್ತರಾದರು ಮತ್ತು ಕೆಲವು ದಿನಗಳ ನಂತರ ಅವರ ಮರಣವಾಯಿತು. ಸಂಪೂರ್ಣ ಭಾರತ ಅತ್ತು. ಆದರೆ ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ರಾಜ್ಗುರು ಮತ್ತು ಸುಖದೇವರ ಕಣ್ಣಲ್ಲಿ ಕಣ್ಣೀರಿನ ಒಂದು ಹನಿಯೂ ಇರಲಿಲ್ಲ. ಅವರ ಕಣ್ಣಲ್ಲಿ ಹೊತ್ತಿ ಉರಿಯುತ್ತಿದ್ದ ಅಗ್ನಿಯಿತ್ತು. ನಿರ್ಧಾರ ಅದೇ ಕ್ಷಣದಲ್ಲೇ ಆಗಿತ್ತು, ರಕ್ತಕ್ಕೆ ರಕ್ತ. ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಪ್ರತಿಜ್ಞೆ ಮಾಡಿತು, ಲಾಲಾಜಿಯವರ ಹಂತಕ ಸ್ಕಾಟ್ನನ್ನು ಯಾವುದೇ ಬೆಲೆಗೆ ಜೀವಂತ ಬಿಡುವುದಿಲ್ಲ. 17 ಡಿಸೆಂಬರ್ 1928ರ ಆ ಚಳಿಗಾಲದ ಮಧ್ಯಾಹ್ನ ಲಾಹೋರ್ ಪೊಲೀಸ್ ಠಾಣೆಯ ಹೊರಗೆ ವಿಚಿತ್ರವಾದ ನಿಶ್ಶಬ್ದತೆ ಆವರಿಸಿತ್ತು. ರಾಜ್ಗುರು ಮತ್ತು ಭಗತ್ ಸಿಂಗ್ ತಮ್ಮ ಪಿಸ್ತೂಲುಗಳನ್ನು ಹಿಡಿದು ತಾಕುತ್ತಿಕೊಂಡು ಕುಳಿತಿದ್ದರು. ಆಗ ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಮೋಟಾರ್ ಸೈಕಲ್ ಕಡೆಗೆ ಬರುತ್ತಾನೆ.
ಸೂಚನೆ ಸಿಗುತ್ತದೆ. ರಾಜ್ಗುರುವಿನ ಪಿಸ್ತೂಲಿನಿಂದ ಹೊರಟ ಮೊದಲ ಗುಂಡು ನೇರವಾಗಿ ಆ ಅಧಿಕಾರಿಯ ತಲೆಯನ್ನು ಭೇದಿಸುತ್ತದೆ. ಅವನು ಅಲ್ಲೇ ಬೀಳುತ್ತಾನೆ ಮತ್ತು ತಕ್ಷಣವೇ ಭಗತ್ ಸಿಂಗ್ ಮುಂದೆ ಬಂದು ಗುಂಡಿನ ಮಳೆ ಸುರಿಸಿ ಅವನ ದೇಹವನ್ನು ಛಿದ್ರ ಮಾಡುತ್ತಾರೆ. ಆದರೆ ಅಲ್ಲಿ ಒಂದು ದೊಡ್ಡ ತಪ್ಪು ನಡೆದಿದೆ. ಸಾಯಿದ್ದವನು ಸ್ಕಾಟ್ ಅಲ್ಲ, ಜಾನ್ ಪಿ ಸಾಂಡರ್ಸ್ ಆಗಿದ್ದನು. ಈ ಹತ್ಯೆಯಿಂದ ಸಂಪೂರ್ಣ ಬ್ರಿಟಿಷ್ ಆಡಳಿತದ ಬೇರುಗಳು ನಡುಗಿದವು. ಗೊಂದಲ ಸೃಷ್ಟಿಯಾಯಿತು. ಲಾಹೋರ್ನ ಪ್ರತಿಯೊಂದು ಮೂಲೆಯಲ್ಲೂ ಪೊಲೀಸ್ ಮತ್ತು ಸೇನೆ ನಿಯೋಜನೆ ಮಾಡಲಾಯಿತು. ಪ್ರತಿಯೊಂದು ರೈಲು, ಪ್ರತಿಯೊಂದು ದಾರಿ, ಪ್ರತಿಯೊಂದು ಚೌಕದಲ್ಲಿ ಕಠಿಣ ತಪಾಸಣೆ ನಡೆಯುತ್ತಿತ್ತು. ಒಂದು ಚಿಟ್ಟೆಯೂ ಲಾಹೋರ್ನಿಂದ ಹೊರಬರಲು ಸಾಧ್ಯವಿಲ್ಲ ಎಂದು ತೋರುತ್ತಿತ್ತು. ಆದರೆ ಭಗತ್ ಸಿಂಗ್ ಅವರ ಬುದ್ಧಿ ಬ್ರಿಟಿಷರಿಗಿಂತ 10 ಹೆಜ್ಜೆ ಮುಂದೆ ಇತ್ತು. ಅವರು ಮುಂದಿನ ದಿನವೇ ಒಬ್ಬ ಬ್ರಿಟಿಷ್ ಬಾಬುವಿನ ವೇಷ ತಾಳುತ್ತಾರೆ. ತಲೆಯ ಮೇಲೆ ಟೋಪಿ ಧರಿಸುತ್ತಾರೆ. ದುರ್ಗಾ ಭಾಭಿಯನ್ನು ತಮ್ಮ ಹೆಂಡತಿಯಂತೆ ಮತ್ತು ರಾಜ್ಗುರುವನ್ನು ತಮ್ಮ ಸೇವಕನಂತೆ ಮಾಡಿ ಬ್ರಿಟಿಷರ ಕಣ್ಣಿಗೆ ಧೂಳು ಎರಚಿ ಕಲ್ಕತ್ತಾ ಮೇಲ್ ಮೂಲಕ ಲಾಹೋರ್ನಿಂದ ಹೊರಟು ಹೋಗುತ್ತಾರೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಸರ್ಕಾರ ತನ್ನ ಮೂಗಿನ ಕೆಳಗೆ 21 ವರ್ಷದ ಹುಡುಗನಿಂದ ಸೋತಿತ್ತು. ಈಗ ಬ್ರಿಟಿಷರು ಭಯಗೊಂಡಿದ್ದರು ಮತ್ತು ಆತಂಕದಲ್ಲಿ ಭಾರತವನ್ನು ಇನ್ನಷ್ಟು ಕ್ರೂರವಾಗಿ ಕುಗ್ಗಿಸಲು ಪಬ್ಲಿಕ್ ಸೇಫ್ಟಿ ಬಿಲ್ ಮತ್ತು ಟ್ರೇಡ್ ಡಿಸ್ಪ್ಯೂಟ್ ಬಿಲ್ನಂತಹ ಕಪ್ಪು ಕಾನೂನುಗಳನ್ನು ತರಲು ಮುಂದಾದರು. ಭಗತ್ ಸಿಂಗ್ ಮತ್ತು ಅವರ ಪಕ್ಷ ತೀರ್ಮಾನಿಸಿದರು, ಈ ಕಾನೂನುಗಳಿಗೆ ಯಾವ ಪರಿಸ್ಥಿತಿಯಲ್ಲೂ ವಿರೋಧ ಮಾಡಬೇಕು. ಆದರೆ ಈ ಬಾರಿ ಗುಪ್ತದಾಳಿ ಇರಬಾರದು. ಈ ಬಾರಿ ಹೊಡೆತ ನೇರವಾಗಿ ಬ್ರಿಟಿಷರ ಹೃದಯಕ್ಕೆ, ಅವರದ್ದೇ ಸಂಸತ್ತಿನಲ್ಲಿ ಬೀಳಬೇಕು. 8 ಏಪ್ರಿಲ್ 1929 ದೆಹಲಿಯ ಸೆಂಟ್ರಲ್ ಅಸೆಂಬ್ಲಿ ಸದನ ತುಂಬಿಕೊಂಡಿತ್ತು. ಚರ್ಚೆ ನಡೆಯುತ್ತಿತ್ತು. ಆಗ ಪ್ರೇಕ್ಷಕರ ಗ್ಯಾಲರಿಯಿಂದ 2 ಯುವಕರು ಎದ್ದು ನಿಂತರು, ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್. ಒಂದು ಕ್ಷಣದ ನಿಶ್ಶಬ್ದತೆ ಮತ್ತು ನಂತರ ಒಂದು ಭಾರೀ ಸ್ಫೋಟ. ಅಸೆಂಬ್ಲಿಯ ಗೋಡೆಗಳು ನಡುಗಿದವು. ಎಲ್ಲೆಡೆ ಧೂಮು, ಕಿರಿಚಾಳು, ಗೊಂದಲ. ತಮ್ಮನ್ನು ದೇವರೆಂದುಕೊಂಡಿದ್ದ ಬ್ರಿಟಿಷ್ ಅಧಿಕಾರಿಗಳು ಇಂದು ತಮ್ಮ ಜೀವಕ್ಕಾಗಿ ಬೇಡಿಕೊಂಡು ಮೇಜಿನ ಕೆಳಗೆ ಅಡಗಿಕೊಂಡಿದ್ದರು. ಆದರೆ ಧೂಮು ಸರಿದಾಗ ಒಂದು ವಿಚಿತ್ರ ಸಂಗತಿ ಕಂಡುಬಂತು. ಆ ಭೀಕರ ಸ್ಫೋಟದಲ್ಲಿ ಯಾರೂ ಸಾಯಲಿಲ್ಲ. ಯಾರಿಗೂ ಒಂದು ಸಣ್ಣ ಗಾಯವೂ ಆಗಲಿಲ್ಲ. ಯಾಕೆಂದರೆ ಆ ಬಾಂಬನ್ನು ಉದ್ದೇಶಪೂರ್ವಕವಾಗಿ ಖಾಲಿ ಜಾಗಕ್ಕೆ ಎಸೆಯಲಾಗಿತ್ತು. ಅದು ಯಾರನ್ನೂ ಕೊಲ್ಲಲು ಮಾಡಲ್ಪಟ್ಟಿದ್ದೇ ಅಲ್ಲ. ಅಲ್ಲಿ ಗಾಳಿಯಲ್ಲಿ ಕೆಲವು ಪತ್ರಿಕೆಗಳನ್ನು ಎಸೆಯಲಾಯಿತು. ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು, ಕಿವಿಹೀನರಿಗೆ ಕೀಳಲು ಸ್ಫೋಟದ ಅಗತ್ಯವಿದೆ. ಸ್ಫೋಟದ ನಂತರ ಭಗತ್ ಸಿಂಗ್ ಮತ್ತು ದತ್ ಅಲ್ಲಿಂದ ಓಡಲಿಲ್ಲ. ಅವರು ತಮ್ಮ ಸ್ಥಳದಲ್ಲಿಯೇ ಧೈರ್ಯವಾಗಿ ನಿಂತರು, ಪೂರ್ತಿ ನಿರಾಯುಧರು, ಮತ್ತು ಜೋರಾಗಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಇನ್ಕಿಲಾಬ್ ಜಿಂದಾಬಾದ್, ಸಾಮ್ರಾಜ್ಯವಾದ ಮುರ್ದಾಬಾದ್. ಇದು ತಪ್ಪಾಗಿರಲಿಲ್ಲ. ಇದು ಒಂದು ಯೋಚಿಸಿ ರೂಪಿಸಿದ ತಂತ್ರವಾಗಿತ್ತು. ಭಗತ್ ಸಿಂಗ್ ಸ್ವತಃವೇ ಬಂಧನಕ್ಕೆ ಒಳಗಾಗಬೇಕೆಂದಿದ್ದರು. ಆದರೆ ಏಕೆ? ಯಾವುದೇ ಕ್ರಾಂತಿಕಾರಿ ತಾನೇ ನಡೆದು ಜೈಲಿಗೆ ಹೋಗಲು ಏಕೆ ಬಯಸುತ್ತಾನೆ? ಯಾಕೆಂದರೆ ಭಗತ್ ಸಿಂಗ್ ಅವರ ನಿಜವಾದ ಮತ್ತು ಅತ್ಯಂತ ದೊಡ್ಡ ಆಯುಧ ಬ್ರಿಟಿಷರ ನ್ಯಾಯಾಲಯವಾಗಿತ್ತು. ಅವರು ಚೆನ್ನಾಗಿ ತಿಳಿದುಕೊಂಡಿದ್ದರು, ಅವರ ಬಂಧನದ ನಂತರ ಅವರ ಮೇಲೆ ದೀರ್ಘ ವಿಚಾರಣೆ ನಡೆಯಲಿದೆ ಮತ್ತು ಆ ವಿಚಾರಣೆಯ ಪ್ರತಿಯೊಂದು ವಾದ, ಪ್ರತಿಯೊಂದು ಸುದ್ದಿ ಸಂಪೂರ್ಣ ಭಾರತದ ಪತ್ರಿಕೆಗಳಲ್ಲಿ ಪ್ರಕಟವಾಗಲಿದೆ. ನ್ಯಾಯಾಲಯದ ಆ ಆರೋಪಿಗಳ ಗೂಡನ್ನು ಭಗತ್ ಸಿಂಗ್ ಅವರ ವೇದಿಕೆಯಾಗಿಸಿಕೊಂಡರು. ಅವರು ಅಲ್ಲಿ ಈ ದೇಶದ ಪ್ರತಿಯೊಬ್ಬ ಸಾಮಾನ್ಯ ಭಾರತೀಯ ಕೇಳಲು ಬಯಸಿನ ಮಾತುಗಳನ್ನು ಹೇಳಿದರು. ನ್ಯಾಯಾಲಯ ಬ್ರಿಟಿಷರದ್ದು, ನ್ಯಾಯಾಧೀಶರು ಬ್ರಿಟಿಷರೇ, ಮೀಡಿಯಾ ಬ್ರಿಟಿಷರದ್ದು. ಆದರೆ ದೇಶದ ಹೀರೋ ಆಗುತ್ತಿದ್ದವರು ಭಗತ್ ಸಿಂಗ್. Inqilab Zindabad, this British court cannot silence the voice of revolution. Your empire is built on the exploitation of my people. We will rise and break these chains. ಆದರೆ ಜೈಲಿನ ಒಳಗಿನ ನಿಜವಾದ ಹೋರಾಟ ಹೊರಗಿನ ಹೋರಾಟಕ್ಕಿಂತ 1000 ಪಟ್ಟು ಭಯಾನಕವಾಗಿತ್ತು. ಅಲ್ಲಿ ಭಾರತೀಯ ರಾಜಕೀಯ ಕೈದಿಗಳೊಂದಿಗೆ ಪ್ರಾಣಿಗಳಿಗಿಂತಲೂ ಕೆಟ್ಟ ವರ್ತನೆ ನಡೆಯುತ್ತಿತ್ತು. ಆಹಾರದಲ್ಲಿ ಹುಳುಗಳು, ಧರಿಸಲು ಹರಿದ ಬಟ್ಟೆಗಳು. ಭಗತ್ ಸಿಂಗ್ ಅವರು ರಾಜಕೀಯ ಕೈದಿಯ ಹುದ್ದೆ ನೀಡಬೇಕೆಂದು ಬೇಡಿಕೆ ಇಟ್ಟರು. ಬ್ರಿಟಿಷ್ ಆಡಳಿತವು ಅವರ ಮಾತನ್ನು ನಿರ್ಲಕ್ಷಿಸಿದಾಗ ಪ್ರಾರಂಭವಾಯಿತು ವಿಶ್ವ ಇತಿಹಾಸದ ಅತ್ಯಂತ ಭಯಾನಕ ಮತ್ತು ದೀರ್ಘ ಉಪವಾಸ ಸತ್ಯಾಗ್ರಹ. ಒಂದಂತಹ ಸತ್ಯಾಗ್ರಹ, ಅದು ಬ್ರಿಟಿಷ್ ಸಾಮ್ರಾಜ್ಯದ ಅಹಂಕಾರವನ್ನು ತುಂಡರಿಸಿತು. 1 ದಿನ, 10 ದಿನ, 20 ದಿನಗಳು ಕಳೆಯಿತು. ಭಗತ್ ಸಿಂಗ್ ಮತ್ತು ಅವರ ಸಂಘಾತಿಗಳು ಅನ್ನದ ಒಂದು ಕಣವನ್ನೂ ತಮ್ಮ ಗಂಟಲಿನ ಕೆಳಗೆ ಇಳಿಸಲಿಲ್ಲ. ಬ್ರಿಟಿಷರು ಅವರ ಕೈಕಾಲುಗಳನ್ನು ಕಟ್ಟಿ ಬಲವಂತವಾಗಿ ಗಂಟಲಿಗೆ ಟ್ಯೂಬ್ ಹಾಕಿ ಹಾಲು ಹಾಕಲು ಪ್ರಯತ್ನಿಸಿದರು. ಆದರೆ ಆ ಯುವಕರು ಕೆಮ್ಮುತ್ತಾ ಆ ಟ್ಯೂಬ್ಗಳನ್ನು ಒಡೆದರು. ಹಸಿವಿನಿಂದ ಬಳಲುತ್ತಿದ್ದ 63ನೆಯ ದಿನ ಜತೀಂದ್ರನಾಥ್ ದಾಸ್ ಶಹೀದರಾದರು. ದೇಶದಾದ್ಯಂತ ಶೋಕದ ಅಲೆ ಹರಡಿತು.
ಆದರೆ ಭಗತ್ ಸಿಂಗ್ ಕುಗ್ಗಲಿಲ್ಲ. ಅವರ ಈ ಭಯಾನಕ ಉಪವಾಸ ಸತ್ಯಾಗ್ರಹ ಪೂರ್ಣ 116 ದಿನಗಳವರೆಗೆ ನಡೆಯಿತು. ವಿಶ್ವವೇ ಆಶ್ಚರ್ಯಪಟ್ಟಿತು. ಒಬ್ಬ ವ್ಯಕ್ತಿ ತನ್ನ ಆಲೋಚನೆಗಳಿಗಾಗಿ, ತನ್ನ ಮಣ್ಣಿಗಾಗಿ, ತನ್ನ ದೇಹದ ಮೇಲೆ ಇಷ್ಟು ಯಾತನೆಗಳನ್ನು ಹೇಗೆ ಸಹಿಸಬಲ್ಲನು? ಬ್ರಿಟಿಷರಿಗೆ ಈಗ ಈ ಸಂಗತಿಯನ್ನು ಚೆನ್ನಾಗಿ ಅರ್ಥವಂಡಾಗಿತ್ತು. ಭಗತ್ ಸಿಂಗ್ ಇನ್ನೂ ಕೆಲವು ದಿನ ಬದುಕಿದ್ದರೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಅಂತ್ಯ ಶಾಶ್ವತವಾಗುತ್ತಿತ್ತು. ಈ ಹುಡುಗ ಈಗ ಒಬ್ಬ ವ್ಯಕ್ತಿಯಲ್ಲ, ಒಂದು ಚಿಂತನೆಯಾಗಿ ಬಿಟ್ಟಿದ್ದನು. ಅದು ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ನೆಲೆಗೊಂಡಿತ್ತು. 7 ಅಕ್ಟೋಬರ್ 1930ರಂದು ಏಕಪಕ್ಷೀಯ ತೀರ್ಮಾನಿಸಲಾಯಿತು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುಗಳಿಗೆ ನೇಣು ಶಿಕ್ಷೆ ನೀಡಲಾಗುವುದು. ನೇಣಿನ ದಿನಾಂಕ ನಿಗದಿಯಾಯಿತು. 24 ಮಾರ್ಚ್ 1931. ಈ ಸುದ್ದಿ ಕೇಳುತ್ತಿದ್ದಂತೆಯೇ ದೇಶದಾದ್ಯಂತ ಜ್ವಾಲಾಮುಖಿಯಂತೆ ಸ್ಫೋಟವಾಯಿತು. ಜನರು ಪಾಗಲರಂತೆ ಬೀದಿಗಳಿಗಿಳಿದರು. ಲಾಹೋರ್ ಜೈಲಿನ ಹೊರಗೆ ಲಕ್ಷಾಂತರ ಜನ ಸೇರುತ್ತಿದ್ದರು. ಯುವಕರ ಗುಂಪುಗಳು ಜೈಲಿನ ಕಡೆಗೆ ಸಾಗುತ್ತಿದ್ದರು. ಬ್ರಿಟಿಷ್ ಅಧಿಕಾರಿಗಳು ಭಯದಿಂದ ನಡುಗುತ್ತಿದ್ದರು. 24 ಮಾರ್ಚ್ ಬೆಳಗ್ಗೆವರೆಗೆ ಕಾಯಿಸಿದರೆ ಈ ನಿಯಂತ್ರಣ ತಪ್ಪಿದ ಜನತೆ ಜೈಲಿನ ಗೋಡೆಗಳನ್ನು ಒಡೆದು ಭಗತ್ ಸಿಂಗ್ ಅವರನ್ನು ಬಿಡುಗಡೆ ಮಾಡಬಹುದು ಎಂದು ಅವರಿಗೆ ಭಯವಾಯಿತು. ಭಯದಿಂದ ಬ್ರಿಟಿಷರು ಇತಿಹಾಸದಲ್ಲಿ ಎಂದಿಗೂ ಆಗದ ಕೆಲಸ ಮಾಡಿದರು. ಭಯಭೀತರಂತೆ ತಮ್ಮದೇ ನಿಯಮ ಕಾನೂನುಗಳನ್ನು ಉಲ್ಲಂಘಿಸಿ ನೇಣಿನ ನಿಗದಿತ ಸಮಯಕ್ಕಿಂತ 11 ಗಂಟೆಗಳ ಮುಂಚಿತವಾಗಿ 23 ಮಾರ್ಚ್ ರಾತ್ರಿ ಗುಪ್ತವಾಗಿ ನೇಣು ಶಿಕ್ಷೆ ಜಾರಿಗೆ ಮಾಡಲು ಆದೇಶಿಸಿದರು. ಜೈಲರ್ ನೇಣಿನ ಸಂದೇಶವನ್ನು ತೆಗೆದುಕೊಂಡು ಭಗತ್ ಸಿಂಗ್ ಅವರ ಕೋಣೆಗೆ ಬಂದಾಗ ಆ ಯುವಕ ಏನು ಮಾಡುತ್ತಿದ್ದಾನೆಂದು ಕಲ್ಪಿಸಿ ನೋಡಿ. ಎದುರು ಸಾಕ್ಷಾತ್ ಮರಣ ನಿಂತಿತ್ತು. ಜೀವನದ ಕೆಲವು ಉಸಿರಾಟಗಳು ಉಳಿದಿದ್ದವು. ಆದರೆ ಭಗತ್ ಸಿಂಗ್ ಶಾಂತವಾಗಿ ಕುಳಿತು ಲೆನಿನ್ ಅವರ ಪುಸ್ತಕವನ್ನು ಓದುತ್ತಿದ್ದರು. ಜೈಲರ್ ಗಂಭೀರ ಧ್ವನಿಯಲ್ಲಿ ಹೇಳಿದರು, ಸಮಯ ಬಂದಿದೆ. ಭಗತ್ ಸಿಂಗ್ ಅವರ ಮುಖದಲ್ಲಿ ಭಯದ ಒಂದು ರೇಖೆಯೂ ಇರಲಿಲ್ಲ. ಅವರು ಶಾಂತವಾಗಿ ಪುಸ್ತಕದ ಒಂದು ಪುಟವನ್ನು ಮುಚ್ಚಿ ನಗುತ್ತಾ ಜೈಲರ್ ಕಡೆ ನೋಡಿ ಹೇಳಿದರು, ತಂಗಿರಿ, ಒಬ್ಬ ಕ್ರಾಂತಿಕಾರಿ ಮತ್ತೊಬ್ಬ ಕ್ರಾಂತಿಕಾರಿಯನ್ನು ಭೇಟಿಯಾಗುತ್ತಿದ್ದಾನೆ. ರಾತ್ರಿ ಗಾಢ ಅಂಧಕಾರ ಆವರಿಸಿತ್ತು. ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರು ಒಟ್ಟಿಗೆ ನೇಣಿನ ವೇದಿಕೆಯ ಕಡೆಗೆ ನಡೆದು ಹೋಗುತ್ತಿದ್ದರು. ಅವರ ಮುಖದಲ್ಲಿ ಭಯವಿಲ್ಲ, ಬದಲಾಗಿ ವಿಚಿತ್ರವಾದ ಶಾಂತಿಯಿತ್ತು. ಆಶ್ಚರ್ಯದ ಸಂಗತಿ ಏನೆಂದರೆ ಜೈಲಿನ ಎಲ್ಲಾ ಯಾತನೆಗಳ ನಂತರವೂ ನೇಣಿನ ಸಮಯದಲ್ಲಿ ಅವರ ತೂಕ ಕಡಿಮೆಯಾಗುವುದಕ್ಕೆ ಬದಲು ಹೆಚ್ಚಾಗಿತ್ತು. ಮೂವರು ಒಂದೇ ಸ್ವರದಲ್ಲಿ ನಗುತ್ತಾ ಹಾಡುತ್ತಿದ್ದರು, ಮೇರಾ ರಂಗ್ ದೇ ಬಸಂತಿ ಚೋಲಾ. ಅವರನ್ನು ನೋಡಿ ಜಲ್ಲಾದ್ನ ಕೈಕಾಲುಗಳು ಕೂಡ ನಡುಗುತ್ತಿದ್ದವು. ಅವನು ಧೈರ್ಯ ಮಾಡಿಕೊಂಡು ಕೀಳಿದ, ನಿಮಗೆ ಮರಣದ ಭಯವಿಲ್ಲವೇ? ಭಗತ್ ಸಿಂಗ್ ಪಂದೆಯ ಕಡೆ ನೋಡಿ ನಗುತ್ತಾ ಹೇಳಿದರು, ಈ ಕಡ್ಡಿ ನಮ್ಮ ಕುತ್ತಿಗೆಯಲ್ಲಿದೆ. ಆದರೆ ನೆನಪಿರಲಿ, ಇಂದು ಈ ನೇಣಿನಲ್ಲಿ ನಾವಲ್ಲ, ಬ್ರಿಟಿಷ್ ಆಡಳಿತವೇ ತೂಗುತ್ತಿದೆ. ಅವರು ಸ್ವತಃ ಆ ಪಂದೆಯನ್ನು ಮುತ್ತಿಟ್ಟು ತಮ್ಮ ಕುತ್ತಿಗೆಯಲ್ಲಿ ಹಾಕಿಕೊಂಡರು. ಲೀವರ್ ಒತ್ತಲ್ಪಟ್ಟಿತು ಮತ್ತು ಆ 23 ವರ್ಷದ ಹುಡುಗ ಈ ದೇಶದ ಮಣ್ಣಿನಲ್ಲಿ ಲೀನವಾಗಿ ಶಾಶ್ವತವಾಗಿ ಅಮರನಾದನು. ಬ್ರಿಟಿಷರಿಗೆ ಅನ್ನಿಸಿತ್ತು, ಭಗತ್ ಸಿಂಗ್ ಅವರ ದೇಹವನ್ನು ನಶಿಸುತ್ತೇವೆ, ಅವರ ಧ್ವನಿಯನ್ನು ಸದಾಕಾಲಕ್ಕೂ ನಿಶ್ಶಬ್ದ ಮಾಡುತ್ತೇವೆ ಎಂದು. ಆದರೆ ಅವರು ತಿಳಿಯಲಿಲ್ಲ, ನೇಣಿನ ಪಂದೆಯಿಂದ ಬಿದ್ದ ಭಗತ್ ಸಿಂಗ್ ಅವರ ಬೂದಿ ಈ ಸಂಪೂರ್ಣ ಭಾರತದ ಮಣ್ಣಿನಲ್ಲಿ ಬೆರೆತು ಸಾವಿರಾರು ಲಕ್ಷಾಂತರ ಭಗತ್ ಸಿಂಗರನ್ನು ಹುಟ್ಟಿಸುತ್ತದೆ. 23 ವರ್ಷದ ವಯಸ್ಸು. ಇತರರು ಜೀವನವನ್ನು ಪ್ರಾರಂಭಿಸುವಾಗ ಆ ಹುಡುಗ ಕೇವಲ 23 ವರ್ಷಗಳಲ್ಲಿ ಮರಣವನ್ನೇ ತನ್ನ ಜೀವನವಾಗಿ ಮಾಡಿಕೊಂಡನು. ಭಗತ್ ಸಿಂಗ್ ಬಗ್ಗೆ ನೀವು ಏನು ಅನ್ನಿಸುತ್ತೀರಿ? ಕಮೆಂಟ್ನಲ್ಲಿ 2-3 ಪದಗಳನ್ನು ಖಂಡಿತವಾಗೂ ಬರೆಯಿರಿ. ಸ್ನೇಹಿತರೆ, ಈ ವಿಡಿಯೋ ಮಾಡಲು ನಾವು ಬಹಳ ಸಮಯ ಮತ್ತು ಪರಿಶ್ರಮ ಹಾಕಿದ್ದೇವೆ. ನಿಮಗೆ ಈ ಕಥೆ ಹೃದಯಕ್ಕೆ ತಾಕಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಮತ್ತು ಇದನ್ನು ನಿಮ್ಮ ಸ್ನೇಹಿತರು, ಶಾಲೆ ಅಥವಾ ಕಾಲೇಜಿನ ಗುಂಪುಗಳಲ್ಲಿ ಖಂಡಿತವಾಗಿ ಶೇರ್ ಮಾಡಿ, ಪ್ರತಿಯೊಬ್ಬರೂ ಈ ಕಥೆಯನ್ನು ತಿಳಿದುಕೊಳ್ಳಲು. ಸ್ನೇಹಿತರೆ, ನಮ್ಮ ಚಾನೆಲ್ ಹೊಸದು, ಹಾಗಾಗಿ ನಿಮ್ಮ ಸಪೋರ್ಟ್ ಬಹಳ ಅಗತ್ಯ. ನಾವು ಮುಂದೆ ಕೂಡ ಇದೇ ರೀತಿಯ ವ್ಯಾಲ್ಯೂಬಲ್ ಕಂಟೆಂಟ್ ತರುತ್ತೇವೆ ನಿಮ್ಮ ನಾಲೆಜ್ ಹೆಚ್ಚಿಸಲು. ಇನ್ನೂ ಹೆಚ್ಚು ಆಸಕ್ತಿಕರ ಐತಿಹಾಸಿಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ.